ಸ್ನೇಹಿತರೆ ನಮಸ್ತೆ, ವೆಲ್ಕಮ್ ಟು ಕಾಯಿನ್ ಗುರು ಯೂಟ್ಯೂಬ್ ಚಾನಲ್. ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಬರ್ತಾ ಇದ್ದೀರಾ, ಮಿಸ್ ಮಾಡಿದಿರಾ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಯಾರಾದರೂ ನಿಮ್ಮ ಬಳಿ ಕಾಯಿನ್ ಗುರು ಯೂಟ್ಯೂಬ್ ಚಾನಲ್ ಹೆಸರಲ್ಲಿ ಅಥವಾ ಕಾಯಿನ್ ಗುರು ಅನಿಲ್ ಕುಮಾರ್ ಹೆಸರಲ್ಲಿ ಮೋಸ ಮಾಡ್ತಾಯಿದ್ರೆ ಅಥವಾ ನಿಮ್ಮ ಹತ್ರ ದುಡ್ಡು ಕೇಳ್ತಾಯಿದ್ರೆ ಅಂಥವರಿಂದ ನೀವು ಆದಷ್ಟು ದೂರ ಇರಿ. ನಾನು ಆ ರೀತಿಯ ದುಡ್ಡನ್ನು ಯಾರಿಂದನೂ ಅಪೇಕ್ಷೆ ಪಡೋದಿಲ್ಲ. ನನ್ನ ಒಂದು ಮೊಬೈಲ್ ನಂಬರ್, ವಾಟ್ಸಪ್ ನಂಬರ್ ಯಾವುದಪ್ಪ ಅಂದರೆ 7353969690. ಇದೊಂದೇ ವಾಟ್ಸಪ್ ನಂಬರ್ ನನ್ನ ಹತ್ರ ಇರುವಂಥದ್ದು. ಇದನ್ನು ಬಿಟ್ಟು ನನ್ನ ಹತ್ರ ಯಾವುದೇ ನಂಬರೂ ಇಲ್ಲ. ಬೇರೆ ನಂಬರಿಂದ ನಿಮ್ಗೆ ಯಾರಾದರೂ ದುಡ್ಡು ಕೇಳಿ ಅಥವಾ ನಾನೇ ಕಾಯಿನ್ ಗುರು ಅನಿಲ್ ಕುಮಾರ್ ಅಂತ ಹೇಳಿದ್ರೆ ನಂಬಬೇಡಿ. ಈಗ ವಿಡಿಯೋನ ಮುಂದುವರಿಸೋಣ. ಈ ಒಂದು ವಿಡಿಯೋದಲ್ಲಿ ನಾನು ₹5 ಉಳಿದ ಕಮಮರೇಟಿವ್ ನಾಣ್ಯಗಳ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೇನೆ. ಇದು ಕೊನೆಯ ಭಾಗ ಆಗಿರುತ್ತೆ. ಸೊ ವಿಡಿಯೋ ತುಂಬ ಲೆಂತಿ ಆಗಿರೋದ್ರಿಂದ ತಡ ಮಾಡೋದು ಬೇಡ, ಆದಷ್ಟು ಬೇಗ ಶುರು ಮಾಡೋಣ ಬನ್ನಿ. ಮೊದಲಿಗೆ ಯಾವ ನಾಣ್ಯ ಅಂದರೆ ₹5ನಲ್ಲಿ ಬಂದಂತಹ 44ನೇ ನಾಣ್ಯ ಯಾವುದಪ್ಪ ಅಂತಂದರೆ ಶಾಹಿದ್ ಭಗತ್ ಸಿಂಗ್ ಬರ್ತ್ ಸೆಂಟನರಿ. ಇದು 6 ಗ್ರಾಮ್ ತೂಕ ಇರುತ್ತೆ. ಫೆರಾಟಿಕ್ ಸ್ಟೈನ್ಲೆಸ್ ಸ್ಟೀಲಲ್ಲಿ ಮಾಡಿರುವಂತಹ ನಾಣ್ಯ. ಬಿಡುಗಡೆಯಾದಂತಹ ವರ್ಷ 2007, ಬಟ್ ಜನಗಳಿಗೆ ಸಿಕ್ಕಿದ್ದು 2012ರಲ್ಲಿ. 5 ವರ್ಷ ತಡವಾಗಿ ಬಂದಂತಹ ನಾಣ್ಯ. ಹೋಲ್ಡ್ ಮಾಡಿರ್ತಾರೆ ಬೇರೆ ಬೇರೆ ರೀಸನ್ಗೋಸ್ಕರ. ಇದು ಸಿಂಗಲ್ ಮಿಂಟಿಂದ ಬಂದಿರುವಂಥದ್ದು, ಹೈದರಾಬಾದ್ ಮಿಂಟ್. ಇದಕ್ಕೆ ಬೆಲೆ ಯೂಸರ್ ಕಂಡೀಷನಲ್ಲಿ ₹6 ಸಿಕ್ಕಿದ್ರೆ UNC ಕಂಡೀಷನಲ್ಲಿ ₹50ವರೆಗೂ ಸಿಗಬಹುದು. ಇದು ಕಾಮನ್ ಕ್ಯಾಟಗರಿಯ ನಾಣ್ಯ. 45ನೇ ನಾಣ್ಯ ನಿಕ್ಕಲ್ ಬ್ರಾಸ್ನ ನಾಣ್ಯ. ಇನ್ನು ಮುಂದೆ ಬರುವಂಥದ್ದೆಲ್ಲ ಆಲ್ಮೋಸ್ಟ್ ನಿಕ್ಕಲ್ ಬ್ರಾಸೇ ಆಗಿರುತ್ತೆ ಮತ್ತು 6 ಗ್ರಾಮ್ ತೂಕನ ಹೊಂದಿರುತ್ತೆ ಮುಂದಿನ ಎಲ್ಲ ನಾಣ್ಯಗಳು. ಈ ಒಂದು ನಾಣ್ಯದ ಥೀಮ್ ಬಂದು 60 ಇಯರ್ಸ್ ಆಫ್ ಇಂಡಿಯನ್ ಗವರ್ನಮೆಂಟ್ ಮಿಂಟ್ ಕೋಲ್ಕತ್ತಾ. ಸೊ ನಮಗೆ ಕೋಲ್ಕತ್ತಾ ಮಿಂಟಿಂದ ಏನು ಕಾಯಿನ್ಗಳು ಬರುತ್ತಲ್ಲ, ಆ ಒಂದು ಕೋಲ್ಕತ್ತಾ ಮಿಂಟಿಗೆ 60 ವರ್ಷಗಳು ಪೂರ್ಣವಾದಾಗ ಬಿಡುಗಡೆಯಾದಂತಹ ಈ ಒಂದು ಕೋಲ್ಕತ್ತಾ ಮಿಂಟು ಪ್ರಾರಂಭವಾಗಿದ್ದು 1952ರಲ್ಲಿ ಅಫಿಷಿಯಲ್ ಆಗಿ. ಅದಕ್ಕೂ ಮುಂಚೆ ಕೂಡ ಇತ್ತು, ಅದು ಬ್ರಿಟಿಷರ ಕಾಲದ್ದು. ಇದು ಅಫಿಷಿಯಲ್ ಆಗಿ ರಿಪಬ್ಲಿಕ್ ಇಂಡಿಯಾದಲ್ಲಿ 1952ರಲ್ಲಿ ಶುರುವಾದರೆ 2012ಕ್ಕೆ ಇದಕ್ಕೆ 60 ವರ್ಷಗಳು ತುಂಬುತ್ತೆ. ಆ ಒಂದು ಸವಿನೆನಪಿಗೋಸ್ಕರ ಈ ಒಂದು ನಾಣ್ಯವನ್ನು ಬಿಡುಗಡೆ ಮಾಡಿದ್ದು. ಭಾರತದ 4 ಮಿಂಟ್ಗಳಿಂದ ಈ ಒಂದು ನಾಣ್ಯ ಬಂದಿದೆ. ನಾಣ್ಯ ತುಂಬ ಕಾಮನ್ ಕ್ಯಾಟಗರಿ. ಹೈದರಾಬಾದ್ ಮಿಂಟು ಸ್ವಲ್ಪ ಬೆಲೆ ಇದೆ ಅಂತಾರೆ, ಬಟ್ ಅಷ್ಟೊಂದೇನು ಯಾರೂ ದುಡ್ಡು ಕೊಡೋದು ನಾನು ನೋಡಿಲ್ಲ. ಬಳಸಿರುವ ಕಂಡೀಷನಲ್ಲಿ ₹6 ಸಿಗಬಹುದು. ಯೂಸರ್ ಕಂಡೀಷನಲ್ಲಿ ₹6 ಸಿಕ್ಕಿದ್ರೆ UNC ಕಂಡೀಷನಲ್ಲಿ ₹50ರಿಂದ ₹200. ₹200 ಯಾವುದಪ್ಪ ಅಂತ ಅಂದರೆ ಈ ಒಂದು ಹೈದರಾಬಾದ್ ಮಿಂಟಿಗೆ UNC ಕಂಡೀಷನ್ ಇದ್ದರೆ. ಇಲ್ಲಾಂದರೆ ಅದಕ್ಕೂ ಕೂಡ ₹6ರಿಂದ ₹7 ಅಷ್ಟೇ ಸಿಗುತ್ತೆ. 4 ಮಿಂಟ್ಗಳದ್ದು ಕೂಡ ನನ್ನ ಪ್ರಕಾರ ಕಾಮನ್ ಕ್ಯಾಟಗರಿನೇ. ಮತ್ತು 46ನೇ ನಾಣ್ಯ 150th ಬರ್ತ್ ಆ್ಯನಿವರ್ಸರಿ ಆಫ್ ಮೋತಿಲಾಲ್ ನೆಹರು. ಈ ನಾಣ್ಯ ಬಿಡುಗಡೆಯಾಗಿದ್ದು 2012ರಲ್ಲಿ. ನಾಣ್ಯ ಭಾರತದ 4 ಮಿಂಟ್ಗಳಿಂದ ಕೂಡ ಬಿಡುಗಡೆಯಾಗಿದೆ. ಇದು ಕೂಡ ಆಲ್ಮೋಸ್ಟ್ ಕಾಮನ್ ಕ್ಯಾಟಗರಿನೇ. ಯೂಸರ್ ಕಂಡೀಷನಲ್ಲಿ ₹6ರಿಂದ ₹7 ಸಿಕ್ಕಿದ್ರೆ UNC ಕಂಡೀಷನಲ್ಲಿ ₹40ರಿಂದ ₹50, ₹100ವರೆಗೂ ಹೋಗಬಹುದು. ₹100 ಕೋಲ್ಕತ್ತಾ ಮಿಂಟಿಗೆ ಮಾತ್ರ. ಮತ್ತು ಹೈದರಾಬಾದ್ ಮಿಂಟ್ಗೂ ₹100, ₹150ವರೆಗೂ ಹೋಗಬಹುದು. ಮತ್ತು 47ನೇ ನಾಣ್ಯ ಯಾವುದಪ್ಪ ಅಂತ ಅಂದರೆ 150 ಇಯರ್ಸ್ ಆಫ್ ಕುಕಾ ಮೂಮೆಂಟ್. ನಾಣ್ಯ ಬಿಡುಗಡೆಯಾದಂತಹ ವರ್ಷ 2007, ಬಿಡುಗಡೆ ಆಗಿದ್ದು ಬಟ್ ಜನಗಳಿಗೆ ತಲುಪಿದ್ದು 2013ರಲ್ಲಿ. 6 ವರ್ಷ ತಡವಾಗಿ ಜನಗಳಿಗೆ ಕೊಟ್ಟಿದ್ದು. ರೀಸನ್ನು ಬೇರೆ ಬೇರೆ ಇರುತ್ತೆ. ನಾಣ್ಯ ಭಾರತದ 4 ಮಿಂಟ್ಗಳಿಂದ ಕೂಡ ಬಿಡುಗಡೆಯಾಗಿದೆ. ಇರೋದರಲ್ಲಿ ಹೈದರಾಬಾದ್ ಮಿಂಟ್ಗೆ ಸ್ವಲ್ಪ ಬೆಲೆ ಜಾಸ್ತಿ. ಹೇಳ್ತೀನಿ ಎಷ್ಟು ಅಂತ. ಬಳಸಿರುವ ಕಂಡೀಷನ್ ಇತ್ತು ಅಂದರೆ ಎಲ್ಲ ನಾಣ್ಯಗಳು ₹6ರಿಂದ ₹7. ಇವನ್ ಹೈದರಾಬಾದ್ ಆದರೂ ಅಷ್ಟೇ. UNC ಕಂಡೀಷನ್ ಇತ್ತು ಅಂದರೆ ಹೈದರಾಬಾದ್ ಒಂದು ಮಿಂಟ್ನ ನಾಣ್ಯಕ್ಕೆ ಸುಮಾರು ₹200ವರೆಗೂ ಸಿಗಬಹುದು. ಉಳಿದ ನಾಣ್ಯಗಳಿಗೆ ₹40ರಿಂದ ₹50 UNC ಕಂಡೀಷನಲ್ಲಿ. 48ನೇ ನಾಣ್ಯ 150th ಬರ್ತ್ ಆ್ಯನಿವರ್ಸರಿ ಆಫ್ ಮದನ್ ಮೋಹನ್ ಮಾಲವೀಯ. ನಾಣ್ಯ ಬಿಡುಗಡೆಯಾಗಿದ್ದು 2011ರಲ್ಲಿ. ಜನಗಳಿಗೆ ತಲುಪಿದ್ದು 2013ರಲ್ಲಿ. ಇದರಲ್ಲಿ ಆಲ್ಮೋಸ್ಟ್ ಎಲ್ಲ ಮಿಂಟ್ಗಳು ನಾರ್ಮಲೇನೆ, ಕಾಮನ್ ಕ್ಯಾಟಗರಿನೇ. ಯೂಸರ್ ಕಂಡೀಷನಲ್ಲಿ ₹6 ಸಿಕ್ಕಿದ್ರೆ UNC ಕಂಡೀಷನಲ್ಲಿ ₹50ರಿಂದ ₹100ವರೆಗೂ ಸಿಗಬಹುದು. ಇವನ್ ಮಿಂಟ್ ಮಾರ್ಕ್ ಇರೋ ನಾಣ್ಯ ಕೂಡ ಇದರಲ್ಲಿದೆ. ಅದು ಕೂಡ ಕಾಮನ್ ಏನೇ, ಅಂಥದ್ದೇನು ಸ್ಕೇರ್ ಕ್ಯಾಟಗರಿ ಅಲ್ಲ. UNC ಕಂಡೀಷನ್ ಇತ್ತು ಅಂದರೆ ಎಲ್ಲವೂ ಕೂಡ ಸ್ಕೇರ್ ಕ್ಯಾಟಗರಿನೇ ಅಂತಲೇ ಹೇಳಬಹುದು. ಮತ್ತು 49ನೇ ನಾಣ್ಯ ಎಲ್ಲರ ಹಾಟ್ ಫೇವ್ರೆಟ್, ತುಂಬ ಎನ್ಕ್ವೈರಿ ಮಾಡುವಂತಹ ನಾಣ್ಯ. ಶ್ರೀ ಮಾತಾ ವೈಷ್ಣೋದೇವಿ ಶ್ರೈನ್ ಬೋರ್ಡ್ ಅಂದರೆ ಆ ಒಂದು ಮಾತಾ ವೈಷ್ಣೋದೇವಿ ಟೆಂಪಲ್ ಏನಿದೆ ಆ ಒಂದು ಬೋರ್ಡ್ಗೆ ರಚನೆಯಾಗಿ
25 ವರ್ಷಗಳು ತುಂಬಿದಾಗ ಈ ಒಂದು ನಾಣ್ಯವನ್ನು ಬಿಡುಗಡೆ ಮಾಡಿರುವಂಥದ್ದು. ಇವನ್ ಪ್ರೂಫ್ ಸೆಟ್ಟು UNC ಸೆಟ್ಗಳು ಇದೆ, ಸೆಟ್ ನಾಣ್ಯಗಳು ಕೂಡ ಇದೆ. ನಾಣ್ಯ ಬಿಡುಗಡೆಯಾದಂತಹ ವರ್ಷ 2012. ನಾಣ್ಯ ಭಾರತದ 3 ಮಿಂಟ್ಗಳಿಂದ ಬಿಡುಗಡೆಯಾಗಿದೆ. ಬಾಂಬೆ, ಹೈದರಾಬಾದ್, ನೋಯ್ಡಾ 3 ಕೂಡ ಕಾಮನ್ ಕ್ಯಾಟಗರಿ. ಯೂಸರ್ ಕಂಡೀಷನ್ ಇತ್ತು ಅಂದರೆ ₹5, UNC ಕಂಡೀಷನ್ ಇತ್ತು ಅಂದರೆ ₹10 ಸಿಕ್ಕಿದ್ರು ಹೆಚ್ಚು ಜಾಸ್ತಿ ಸಿಗೋದಿಲ್ಲ. ಯಾಕೆಂದರೆ ಇದು ತುಂಬ ಕೋಟಿ ಸಂಖ್ಯೆಯಲ್ಲಿ ಬಿಡುಗಡೆಯಾಗಿದೆ. ಇದು ತುಂಬ ಕಾಮನ್ ಕಾಯಿನ್. ಮತ್ತು 50ನೇ ನಾಣ್ಯ 150th ಬರ್ತ್ ಆ್ಯನಿವರ್ಸರಿ ಆಫ್ ಸ್ವಾಮಿ ವಿವೇಕಾನಂದ. ನಾಣ್ಯ ಬಿಡುಗಡೆಯಾದಂತಹ ವರ್ಷ 2013. ನಾಣ್ಯ ಭಾರತದ 4 ಮಿಂಟ್ಗಳಿಂದ ಬಿಡುಗಡೆಯಾಗಿದೆ. ಬಾಂಬೆ, ಕೋಲ್ಕತ್ತಾ, ಹೈದರಾಬಾದ್, ನೋಯ್ಡಾ 4 ಮಿಂಟ್ಗಳದ್ದು ಇದೆ. ತುಂಬ ಕಾಮನ್ ಕಾಯಿನ್ ಇದು. ಬಳಸಿರೋ ಕಂಡೀಷನಲ್ಲಿ ₹6 ರಿಂದ ₹7, UNC ಕಂಡೀಷನಲ್ಲಿ ₹40 ರಿಂದ ₹50 ಎಲ್ಲ ಮಿಂಟ್ಗಳಲ್ಲೂ ಅಷ್ಟೇ. ಮತ್ತು 51ನೇ ನಾಣ್ಯ ಆಚಾರ್ಯ ತುಳಸಿ ಬರ್ತ್ ಸೆಂಟನರಿ. ನಾಣ್ಯ ಬಿಡುಗಡೆಯಾದಂತಹ ವರ್ಷ 2014. ನಾಣ್ಯ ಭಾರತದ 4 ಮಿಂಟ್ಗಳಿಂದ ಬಿಡುಗಡೆಯಾಗಿದೆ. ತುಂಬ ಕಾಮನ್ ಕಾಯಿನು. ಯೂಸ್ಡ್ ಕಂಡೀಷನ್ನಲ್ಲಿ ₹6 ಸಿಗುತ್ತೆ, UNC ಕಂಡೀಷನಲ್ಲಿ ₹40 ರಿಂದ ₹50 ಸಿಗಬಹುದು. ಮತ್ತು ಮುಂದೆ ಬಂದಂತಹ ನಾಣ್ಯ 52ನೇ ನಾಣ್ಯ 125th ಆ್ಯನಿವರ್ಸರಿ ಆಫ್ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್. ನಾಣ್ಯ ಬಿಡುಗಡೆಯಾದಂತಹ ವರ್ಷ 2013. ನಾಣ್ಯ ಭಾರತದ 4 ಮಿಂಟ್ಗಳಿಂದ ಬಿಡುಗಡೆಯಾಗಿದೆ. ಬಾಂಬೆ, ಕೋಲ್ಕತ್ತಾ, ಹೈದರಾಬಾದ್, ನೋಯ್ಡಾ 4 ಕೂಡ ಕಾಮನ್ ಕ್ಯಾಟಗರಿಯನ್ನೇ. ಯೂಸರ್ ಕಂಡೀಷನಲ್ಲಿ ₹6 ರಿಂದ ₹7 ಸಿಗುತ್ತೆ. UNC ಕಂಡೀಷನಲ್ಲಿ ₹50 ರಿಂದ ₹100. ₹100 ಅದಕ್ಕೆ ಅಂದರೆ ಹೈದರಾಬಾದ್ ಮಿಂಟ್ಗೆ. ಸ್ವಲ್ಪ UNC ಕಂಡೀಷನ್ ಇದ್ದರೆ ಸ್ವಲ್ಪ ಬೆಲೆ ಜಾಸ್ತಿ. ಯಾವುದು? ಹೈದರಾಬಾದ್ ಮಿಂಟ್. 53ನೇ ನಾಣ್ಯ ಸೆಂಟನರಿ ಆಫ್ ಕೊಮಘಟ್ಟ ಮಾರು ಇನ್ಸಿಡೆಂಟ್. ನಾಣ್ಯ ಬಿಡುಗಡೆಯಾದಂತಹ ವರ್ಷ 2014. ಇದರಲ್ಲಿ ಏನಾಗಿತ್ತು ಅಂದರೆ ಇಷ್ಟು ದಿವಸ ಈ ಕೋಲ್ಕತ್ತಾ ಮಿಂಟ್ನ ತುಂಬ ರೇರ್ ಕಾಯಿನ್ ಅಂತ ಇದ್ದರು. ಈಗ ಅದು ಕೂಡ ಕಾಮನ್ನೇ ಆಗೋಗ್ಬಿಟ್ಟಿದೆ. ಇವನ್ ನಾನು ರೇರ್ ನಾಣ್ಯಗಳ PDF ಮಾಡಿದ್ದೆ, ಅದರಲ್ಲೂ ನಾನು ಅದನ್ನು ಇನ್ಕ್ಲೂಡ್ ಮಾಡಿದ್ದೆ. ಬಟ್ ಕಳೆದ ಒಂದು 15-20 ದಿವಸದಲ್ಲಿ ಇದು ಏನಾಗಿದೆ, ಬೆಲೆ ತುಂಬ ಕಳ್ಕೊಂಡಿದೆ. ಯೂಸ್ಡ್ ಕಂಡೀಷನ್ ಇತ್ತು ಅಂದರೆ ₹5 ರಿಂದ ₹7, ₹8ವರೆಗೂ ಸಿಗಬಹುದು. 4 ಮಿಂಟ್ಗಳಿಂದ ಬಿಡುಗಡೆಯಾಗಿದೆ ಭಾರತದ್ದು. 4 ಕೂಡ ಇವಾಗ ಕಾಮನ್ ಕ್ಯಾಟಗರಿನೇ. ಮೊದಲು ಕೋಲ್ಕತ್ತಾ ಮಿಂಟ್ನ ರೇರ್ ಅಂತಾಯಿದ್ರು, ಒಂದು 3-4 ವರ್ಷದಿಂದನೂ ರೇರ್ ಅಂತಾಯಿದ್ರು. ಒಂದು ನಾಣ್ಯಕ್ಕೆ ₹700 ರಿಂದ ₹1000ವರೆಗೂ ಇತ್ತು. ಈಗ ಅದು ಕಾಮನ್ನೇ ಆಗಿಬಿಟ್ಟಿದೆ. ಕೋಲ್ಕತ್ತಾ ಮಿಂಟ್ ಇದ್ರೂ ಕಾಮನ್ ಕಾಯಿನು. ಸೊ UNC ಇತ್ತು ಅಂದರೆ ಯೂಸರ್ ಕಂಡೀಷನಲ್ಲಿ ₹6 ರಿಂದ ₹7, ₹8ವರೆಗೂ ಸಿಗುತ್ತೆ. UNC ಇತ್ತು ಅಂದರೆ ₹40 ರಿಂದ ₹50 ಒಂದು ಕಾಯಿನ್ಗೆ. ಇವನ್ ಅಷ್ಟು ಇಲ್ಲ, ಬಟ್ ಹೇಳ್ತಾ ಇದ್ದೀನಿ. 54ನೇ ನಾಣ್ಯ 125th ಬರ್ತ್ ಆ್ಯನಿವರ್ಸರಿ ಆಫ್ ಜವಾಹರ್ಲಾಲ್ ನೆಹರು. 2014ರಲ್ಲಿ ಬಿಡುಗಡೆಯಾದಂತಹ ಈ ಒಂದು ನಾಣ್ಯ ಭಾರತದ 4 ಮಿಂಟ್ಗಳಿಂದ ಕೂಡ ಬಿಡುಗಡೆಯಾಗಿದೆ. ಎಲ್ಲ ಕೂಡ ಕಾಮನ್ ಕ್ಯಾಟಗರಿ. ಹೈದರಾಬಾದ್ ಮಿಂಟ್ಗೆ ಸ್ವಲ್ಪ ಬೆಲೆ ಇದೆ ಅಂತಾರೆ, ಬಟ್ ಅಷ್ಟೊಂದು ಏನಿಲ್ಲ ನನ್ನ ಪ್ರಕಾರ. ಯೂಸ್ಡ್ ಕಂಡೀಷನಲ್ಲಿ ₹6 ರಿಂದ ₹7 ಇದ್ದರೆ UNC ಕಂಡೀಷನಲ್ಲಿ ₹40 ರಿಂದ ₹50 ಸಿಗಬಹುದು. ನೆಕ್ಸ್ಟ್ ಬಂದಂತಹ ನಾಣ್ಯ ಫಸ್ಟ್ ಸ್ಟ್ರೈಕ್. ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ, ಸುಮ್ಮನೆ ಅಂತ ತಲೆ ತಿನ್ನಬೇಡಿ. ಫಸ್ಟ್ ಸ್ಟ್ರೈಕ್ ಅಂದರೆ ಎಡ್ಜಸ್ಸು ಬ್ಲೇಡ್ ಇರುತ್ತಲ್ಲ, ಶಾರ್ಪ್ ಬ್ಲೇಡ್ ಆ ಥರ ಇರುತ್ತೆ ಅಷ್ಟೇ ನಿಮಗೆ ಅರ್ಥ ಆಗಬೇಕು ಅಂದರೆ. ಇನ್ನು ಅಕ್ಷರಗಳು ಸ್ಫಟಿಕ ಥರ ಅಂದರೆ ಬ್ರೈಟಾಗಿ ಚುಚ್ಚುತ್ತೆ, ನೀವು ಕೈ ಇಟ್ಟರೆ ಚುಚ್ಚುತ್ತೆ, ಹಾಗೇ ಇರುತ್ತೆ. ಅದನ್ನು ಫಸ್ಟ್ ಸ್ಟ್ರೈಕ್ ಕಾಯಿನ್ ಅಂತಾರೆ. 55ನೇ ನಾಣ್ಯ ಗೋಲ್ಡನ್ ಜುಬಿಲಿ ಆಫ್ 1965 ಆಪರೇಷನ್. ಸೊ ನಾಣ್ಯ ಬಿಡುಗಡೆಯಾಗಿದ್ದು 2015ರಲ್ಲಿ. ಇದು ಯೂಸ್ಡ್ ಕಂಡೀಷನಲ್ಲಿ ಸಿಗಲ್ಲ, UNC ಕಂಡೀಷನಲ್ಲೇ ಸಿಗೋದು. ಇದರ ಬೆಲೆ ₹10,000. ಮತ್ತು ಇದರದೇ ಇನ್ನೊಂದು ಸೆಕೆಂಡ್ ಸ್ಟ್ರೈಕ್ ಇದೆ, ಅದು ನಾರ್ಮಲ್ ಕಾಯಿನು. ಎಷ್ಟು ಸಿಗ್ಬೋದು ನಿಮಗೆ? ₹6 ರಿಂದ ₹7. UNC ಇತ್ತು ಅಂದರೆ ₹20 ಸಿಗಬಹುದು. ಬಿಡುಗಡೆ ಆಗಿರುವಂಥದ್ದು ಸೇಮ್ ಸಿಂಗಲ್ ಮಿಂಟೆ, ಎರಡೂ ಕೂಡ ಬಾಂಬೆ ಮಿಂಟಿಂದಲೇ ಬಂದಿರೋದು. ಬಟ್ ಫಸ್ಟ್ ಸ್ಟ್ರೈಕ್ ಏನಿತ್ತು ಅಂದರೆ ₹10,000ವರೆಗೂ ಇದೆ. ಸೆಕೆಂಡ್ ಸ್ಟ್ರೈಕ್ ಏನಿತ್ತು ಅಂದರೆ ₹6 ರಿಂದ ₹20. ₹6 ಯೂಸ್ಡ್ ಕಂಡೀಷನ್ಗೆ, ₹20 UNC ಕಂಡೀಷನ್ಗೆ. 57ನೇ ನಾಣ್ಯ ಬೇಗಂ ಅಖ್ತರ್ ಬರ್ತ್ ಸೆಂಟನರಿ. ಇದು ತುಂಬ ಕಾಮನ್ ಕಾಯಿನು. ಬಿಡುಗಡೆಯಾದಂತಹ ವರ್ಷ 2014. ಯೂಸ್ಡ್ ಕಂಡೀಷನಲ್ಲಿ ₹6 ರಿಂದ ₹7 ಇತ್ತು ಅಂದರೆ UNC ಕಂಡೀಷನಲ್ಲಿ ₹40 ರಿಂದ ₹50 ಸಿಗುತ್ತೆ ಬೇಗಂ ಅಖ್ತರ್ ಕಾಯಿನ್ಗೆ. ನೆಕ್ಸ್ಟು 58ನೇ ನಾಣ್ಯ 175th ಬರ್ತ್ ಆ್ಯನಿವರ್ಸರಿ ಜಮ್ಶೆಡ್ಜಿ ಟಾಟಾ. ಈ ಒಂದು ನಾಣ್ಯ ಕೂಡ ಭಾರತದ 4 ಮಿಂಟ್ಗಳಿಂದ ಬಿಡುಗಡೆಯಾಗಿದೆ. ಬಿಡುಗಡೆಯಾದಂತಹ ವರ್ಷ 2014. ಯೂಸ್ಡ್ ಕಂಡೀಷನಲ್ಲಿ ₹6 ರಿಂದ ₹7 ಇತ್ತು ಅಂದರೆ UNC ಕಂಡೀಷನಲ್ಲಿ ₹20 ರಿಂದ ₹30 ಕಾಮನ್ ಕ್ಯಾಟಗರಿ 4 ಮಿಂಟು ಕೂಡ. ನೆಕ್ಸ್ಟ್ 59ನೇ ನಾಣ್ಯ ಬೆಲ್ BHEL 50 ಇಯರ್ಸ್ ಆಫ್ ಎಂಜಿನಿಯರಿಂಗ್ ಎಕ್ಸಲೆನ್ಸ್. ನಾಣ್ಯ ಬಿಡುಗಡೆಯಾದಂತಹ ವರ್ಷ 2014. 4 ಮಿಂಟ್ಗಳಿಂದ ಬಿಡುಗಡೆಯಾಗಿದೆ ಭಾರತದ 4 ಮಿಂಟ್ಗಳಿಂದ.
ಅದರಲ್ಲಿ ಬಾಂಬೆ ಮಿಂಟು ತಕ್ಷಣಕ್ಕೆ ಇವಾಗ ಇನ್ನವರೆಗೂ ರೇರ್ ಅಂತ ಇದ್ದಾರೆ. ಯು ಎನ್ ಸಿ ಇತ್ತು ಅಂದರೆ ₹1,000, ಯೂಸರ್ ಕಂಡೀಷನ್ ಇತ್ತು ಅಂದರೆ ₹100. ಯೂಸರ್ ಕಂಡೀಷನ್ಗೆ ₹100, ಯು ಎನ್ ಸಿಗೆ ₹1,000ವರೆಗೂ ಇದೆ. ಇನ್ನು ಉಳಿದ ಮಿಂಟುಗಳು ಕಾಮನ್ ಕ್ಯಾಟಗರಿ. ಕೋಲ್ಕತ್ತಾ, ಹೈದರಾಬಾದ್, ನೋಯ್ಡಾ ತುಂಬ ಕಾಮನ್ ಕ್ಯಾಟಗರಿ. ಬಳಸಿರುವ ಕಂಡೀಷನಲ್ಲಿ ₹6-7 ಸಿಕ್ಕಿದ್ರೆ, ಯು ಎನ್ ಸಿ ಕಂಡೀಷನ್ ಇದ್ದರೆ ₹40ವರೆಗೂ ಸಿಗಬಹುದು ಅಂದಾಜು. 60ನೇ ನಾಣ್ಯ 150th ಆ್ಯನಿವರ್ಸರಿ ಆಫ್ ಅಲಹಾಬಾದ್ ಹೈಕೋರ್ಟ್. ಅಲಹಾಬಾದಲ್ಲಿ ಹೈಕೋರ್ಟ್ಗೆ 150th ಆ್ಯನಿವರ್ಸರಿ ಆಗುತ್ತೆ. ಬ್ರಿಟಿಷರ ಕಾಲದಲ್ಲೇ ಇದು ಏನು ಸ್ಥಾಪನೆಯಾಗಿತ್ತು. ಆ ಒಂದು ಹೈಕೋರ್ಟ್ಗೆ 150 ವರ್ಷ ತುಂಬಿದಾಗ ಈ ಒಂದು ನಾಣ್ಯವನ್ನು ಬಿಡುಗಡೆ ಮಾಡಿರುವಂಥದ್ದು. ನಾಣ್ಯ ಭಾರತದ 4 ಮಿಂಟ್ಗಳಿಂದ ಬಿಡುಗಡೆಯಾಗಿದೆ. 4 ಕೂಡ ಕಾಮನ್ ಕ್ಯಾಟಗರಿ. ಯೂಸ್ಡ್ ಕಂಡೀಷನಲ್ಲಿ ₹6-8 ಸಿಕ್ಕಿದ್ರೆ, ಯು ಎನ್ ಸಿ ಕಂಡೀಷನಲ್ಲಿ ₹20-50ವರೆಗೂ ಸಿಗಬಹುದು. ₹50 ಕೋಲ್ಕತ್ತಾ ಮಿಂಟಿಗೆ. ನೆಕ್ಸ್ಟ್ ಬಂದಂತಹ ನಾಣ್ಯ ಫಸ್ಟ್ ಸ್ಟ್ರೈಕ್. ಇದು ಮೈಸೂರು ಯೂನಿವರ್ಸಿಟಿ ಸೆಂಟನರಿ, ಬಿಡುಗಡೆಯಾದಂತಹ ವರ್ಷ 2016. ಇದು ಒಂದೇ ಮಿಂಟು, ಬಾಂಬೆ ಮಿಂಟು. ₹10,000 ಇರುತ್ತೆ ಇದಕ್ಕೆ ಬೆಲೆ. ಫಸ್ಟ್ ಸ್ಟ್ರೈಕ್ ಕಾಯಿನ್. ಅವಾಗಲೇ ಹೇಳಿದ್ದೀನಿ, ಫಸ್ಟ್ ಸ್ಟ್ರೈಕ್ ಕಾಯಿನ್ ಅಂದರೆ ಶಾರ್ಪ್ ಎಡ್ಜಸ್ ಇರುತ್ತೆ, ಅಕ್ಷರಗಳು ತುಂಬ ಬ್ರೈಟಾಗಿ ಅಂದರೆ ಅಚ್ಚು ಹೊತ್ತಿದಂಗೆ ಇರುತ್ತೆ. ನಿಮ್ಗೆ ಅದನ್ನು ನೋಡಿದ್ರೆ ಅರ್ಥ ಆಗುತ್ತೆ. ಬೇರೆ ಕಾಯಿನ್ಗಳಿಗೂ ಅದಕ್ಕೂ ಕಂಪೇರ್ ಮಾಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಇದಕ್ಕೆ ₹10,000. ಸೆಕೆಂಡ್ ಸ್ಟ್ರೈಕ್ ಕಾಯಿನ್ ಬಂತು, ಅದಕ್ಕೆ ಬರೀ ಯೂಸರ್ ಕಂಡೀಷನಲ್ಲಿ ₹6, ಯು ಎನ್ ಸಿ ಕಂಡೀಷನ್ ಇತ್ತು ಅಂದರೆ ₹20 ಸಿಕ್ಕಿದ್ರು ಹೆಚ್ಚೆಚ್ಚು. ಆ ಒಂದು ಯೂನಿವರ್ಸಿಟಿ ಆಫ್ ಮೈಸೂರು ಸೆಂಟನರಿ ಸೆಕೆಂಡ್ ಸ್ಟ್ರೈಕ್ ಕಾಯಿನ್ಗೆ. ಫಸ್ಟ್ ಸ್ಟ್ರೈಕ್ ರೇರ್ ಕಾಯಿನ್, ಅನ್ಡೌಟೆಡ್ಲಿ ರೇರ್ ಕಾಯಿನ್. 62ನೇ ನಾಣ್ಯ ಬಿಜು ಪಟ್ನಾಯಕ್ ಬರ್ತ್ ಸೆಂಟನರಿ. ಇದು ತುಂಬ ಕಾಮನ್ ಕ್ಯಾಟಗರಿ. ಹೈದರಾಬಾದು ಅಷ್ಟೇ, ಕೋಲ್ಕತ್ತಾನೂ ಅಷ್ಟೇ. ಯೂಸರ್ ಕಂಡೀಷನಲ್ಲಿ ₹6-7 ಸಿಕ್ಕಿದ್ರೆ, ಯು ಎನ್ ಸಿ ಕಂಡೀಷನಲ್ಲಿ ಒಂದು ಅಂದಾಜಿಗೆ ₹50ವರೆಗೂ ಹೋಗಬಹುದು. 63ನೇ ನಾಣ್ಯ 125th ಬರ್ತ್ ಆ್ಯನಿವರ್ಸರಿ ಆಫ್ ಪ್ರಶಾಂತ್ ಚಂದ್ರ ಮಹಲ್ನೋಬಿಸ್. ಇದು 2018ರಲ್ಲಿ ಬಿಡುಗಡೆಯಾಗಿದ್ದು. ಸ್ಮಾಲ್ ಪೋರ್ಟ್ರೇಟ್ ಇದು ಅಂದರೆ ಈ ಒಂದು ಏನು ಪ್ರಶಾಂತ್ ಚಂದ್ರ ಮಹಲ್ನೋಬಿಸ್ ಅವರ ಒಂದು ಚಿತ್ರ ಇದೆಯಲ್ಲ, ಅದು ಚಿಕ್ಕದಾಗಿತ್ತು ಅಂದರೆ ಅದು ಕಾಮನ್ ಕ್ಯಾಟಗರಿ. ಚಿತ್ರ ದೊಡ್ಡದಾಗಿತ್ತು ಅಂದರೆ ಅದು ರೇರ್ ಕ್ಯಾಟಗರಿ. ಲಾರ್ಜ್ ಪೋರ್ಟ್ರೇಟ್ ಮತ್ತು ಸ್ಮಾಲ್ ಪೋರ್ಟ್ರೇಟ್ ಅಂತ ಹೇಳ್ತಾರೆ. ಸ್ಮಾಲ್ ಪೋರ್ಟ್ರೇಟ್ ಸರ್ಕ್ಯುಲೇಷನಲ್ಲಿದೆ, ಅದಕ್ಕೆ ಅಂದಾಜಿಗೆ ಒಂದು ₹6-10ವರೆಗೂ ಆಗಬಹುದು. ಯು ಎನ್ ಸಿ ಇತ್ತು ಅಂದರೆ ಒಂದು ₹50ವರೆಗೂ ಆಗಬಹುದು. ಲಾರ್ಜ್ ಪೋರ್ಟ್ರೇಟ್ಗೆ ಯು ಎನ್ ಸಿ ಇತ್ತು ಅಂದರೆ ಒಂದು ₹10,000ವರೆಗೂ ಇದೆ ಇವತ್ತಿನ ಬೆಲೆ. ಯು ಎನ್ ಸಿ ಇತ್ತು ಅಂದರೆ, ಯೂಸರ್ ಕಂಡೀಷನ್ ಇತ್ತು ಅಂದರೆ ಒಂದು ₹1,000ವರೆಗೂ ಬೆಲೆ ಇದೆ ಲಾರ್ಜ್ ಪೋರ್ಟ್ರೇಟ್. ಮತ್ತು ಇದೇ ಲಾರ್ಜ್ ಪೋರ್ಟ್ರೇಟು ಅದು ಅಂತ ನಿಮ್ಗೆ ಗೊತ್ತಿಲ್ಲ ಅಂದರೆ ತಿಳ್ಕೊಳ್ಳಿ. ಇವು ಆನ್ಲೈನಲ್ಲೂ ಸಿಗುತ್ತೆ, ನಮ್ಮ ವಿಡಿಯೋಗಳಲ್ಲೂ ನಾನು ಹೇಳಿರ್ತೀನಿ. ಲಾರ್ಜ್ ಪೋರ್ಟ್ರೇಟ್ ಅಂದರೆ ಯಾವ ಥರ ಇರುತ್ತೆ, ಸ್ಮಾಲ್ ಪೋರ್ಟ್ರೇಟ್ ಯಾವ ಥರ ಇರುತ್ತೆ ಅಂತ ಯಾರಿಗಾದರೂ ಬೇಕು ಅಂದರೆ ಹೇಳಿ ಒಂದು ಸ್ಪೆಷಲ್ ವಿಡಿಯೋ ಮಾಡ್ತೀನಿ. ನಂತರ 2 ಕಾಯಿನ್ ಕೂಡ ಇದ್ದಾವೆ. 64ನೇ ಮತ್ತು ಕೊನೆಯ ನಾಣ್ಯ ಬಿಡುಗಡೆಯಾದಂತಹ ವರ್ಷ 2015. ಇದಾದಮೇಲೆ ಯಾವ ನಾಣ್ಯ ಕೂಡ ಬರಲಿಲ್ಲ. ಬರ್ತ್ ಸೆಂಟನರಿ ಆಫ್ ರಾಣಿ ಗಂಡೀಲು. ಇದು ಕೊನೆಯ ನಾಣ್ಯ ಕಮಮರೇಟಿವಲ್ಲಿ ₹5. 2015ರಲ್ಲಿ ಬಂದದ್ದು. 2 ಮಿಂಟ್ಗಳಿಂದ ಬಂದಿದೆ. ಕೋಲ್ಕತ್ತಾ ಮತ್ತು ಹೈದರಾಬಾದ್ 2 ಕೂಡ ತುಂಬ ಕಾಮನ್ ಕ್ಯಾಟಗರಿ. ಯೂಸ್ಡ್ ಕಂಡೀಷನಲ್ಲಿ ₹6-10 ಸಿಕ್ಕುತ್ತೆ ಒಂದು ಅಂದಾಜು. ₹6-10 ಅಷ್ಟೇ, ಅದಕ್ಕಿಂತ ಜಾಸ್ತಿ ಸಿಗೋದಿಲ್ಲ. ಯು ಎನ್ ಸಿ ಕಂಡೀಷನ್ ಐತೆ ಅಂದರೆ ಕೋಲ್ಕತ್ತಾ ಮಿಂಟ್ಗೆ ಸ್ವಲ್ಪ ಬೆಲೆ ಜಾಸ್ತಿ ಇರುತ್ತೆ, ಒಂದು ₹50ವರೆಗೂ ಇರುತ್ತೆ. ಹೈದರಾಬಾದ್ ಮಿಂಟ್ ಯು ಎನ್ ಸಿ ಕಾಯಿನ್ಗೆ ಒಂದು ₹20-30 ಸಿಗಬಹುದು. ಈಗ ಇದಾಗಿತ್ತು ಈ ಒಂದು ₹5 ನಾಣ್ಯಗಳ ಮಾಹಿತಿ. ಯಾರಿಗಾದರೂ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋವನ್ನು ಲೈಕ್ ಮಾಡಿ, ಹೈಪ್ ಮಾಡಿ, ಶೇರ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ.